Greetings to you in the Master's name of Lord and Savior Jesus Christ. So, ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ಮಧ್ಯಾಹ್ನ ವೇಳೆಯಲ್ಲಿ ದೇವರು ಅನೇಕ ವಾಕ್ಯಗಳನ್ನು ನಮ್ಮ ಮಧ್ಯದಲ್ಲಿ ಆತನು ಕೊಡುವಂತನಾಗಿದ್ದಾನೆ. ಕೊನೆಯ ವಾರ, the last week I have been spoken about after the empty of tomb, the Jesus, the 40 days of the power and the promises. ಅಂದರೆ ಕನ್ನಡದಲ್ಲಿ ದೇವರು ಆತನ ಸಮಾಧಿ ಖಾಲಿಯಾದಾಗ ಆತನು ಪುನರುತ್ಥನಾಗಿ ಎದ್ದು ಬಂದ ಮೇಲೆ 40 ದಿನ ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲರಿಗೆ ಕಾಣಿಸಿಕೊಂಡು ಆತನ ಶಕ್ತಿ ಮತ್ತು ಆತನ ಏನು ವಾಗ್ದಾನಗಳನ್ನು ನಮಗೆ ನುಡಿದು ಆತನ ಪರಲೋಕಕ್ಕೆ ಏರು ಹೋಗಿದ್ದಾನೆ ಇರುವಂಥ ವಿಷಯಗಳನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ನಾವು ಆಲ್ರೆಡಿ ನಾವು ಕೊನೆಯ ವಾರ 3 things we have been learned. ನಾವು 3 ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಜೀಸಸ್ ಅಪಿಯರ್ಡ್ ಟು ಮೇರಿ ಟು ಬಿ ವಿಟ್ನೆಸಸ್ ಎಂಬುದಾಗಿ, ದೇವರು ಮರಿಯಳಿಗೆ ಅಥವಾ ಆತನು ಕಾಣಿಸಿಕೊಂಡು ಎಲ್ಲರಿಗೆ ಸಾಕ್ಷಿಗಳಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಆತನು 40 ದಿವಸ ಆ ಸಾಕ್ಷಿಗೋಸ್ಕರ ಆತನು 40 ದಿವಸ ಇದ್ದನೆಂಬುದಾಗಿ ನಾವು ನೋಡಿಕೊಂಡ್ವಿ. ಎರಡನೇದಾಗಿ ಜೀಸಸ್ ಥಾಟ್ ಅಬೌಟ್ ದಿ ಕಿಂಗ್ಡಮ್ ಆಫ್ ಗಾಡ್, ಅಂದರೆ ಎರಡನೇ ನಾವು ವಿಷಯಗಳನ್ನು ಕಲ್ತ್ಕೊಂಡು ಯೇಸು ಸ್ವಾಮಿ 40 ದಿನಗಳ ಪುನರುತ್ಥನಾದ ಮೇಲೆ 40 ದಿನಗಳಿದ್ದು 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡು ಆತನು ತನ್ನ ದೇವರ ರಾಜ್ಯದ ವಿಷಯವಾಗಿ ಆತನು ವಾಕ್ಯಗಳನ್ನು ಸುವಾರ್ತೆಯನ್ನು ಸಾರುತ್ತಾ ಇದ್ದನೆಂಬುದಾಗಿ 40 ದಿನಗಳಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 24ನೇ 25ರಿಂದ 27 ವಚನಗಳನ್ನು ಓದ್ಕೊಂಡು, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದ್ಕೊಂಡಿದ್ದೇವೆ. 3ನೇ ಅಧ್ಯಾಯಕ್ಕೆ ಮತ್ತೆ ನಾವು ಓದ್ಕೊಂಡು ಗ್ರೇಟ್ ಕಮಿಷನ್, ದೇವರು ನಮಗೆ ಒಂದು ಗ್ರೇಟ್ ಕಮಿಷನ್ ಅನ್ನು ಕೊಟ್ಟರು. ಹೋಗ್ರಿ, ಗೋ ಮೇಕ್ ಅ ಡಿಸಾಪಲ್ ಅಂಡ್ ಮೇಕ್ ದಮ್ in the name of Lord and Savior Jesus, ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಅವರು ದೀಕ್ಷಾಸ್ನಾನ ಕೊಡಿಸ್ರಿ ಎಂಬುದಾಗಿ ಇರುವಂತಹ ವಿಷಯಗಳನ್ನು ನಾವು ಕಲಿತುಕೊಂಡ್ವಿ. ಮೂರನೇದಾಗಿ ಜೀಸಸ್ ರೆಸ್ಟೋರ್ಡ್ ಅಂಡ್ ಪ್ರಿಪೇರ್ಡ್ ಈಸ್ ಅ ಡಿಸಾಪಲ್, ದೇವರು ಆತನ ಶಿಷ್ಯರನ್ನ ಸಿದ್ಧತೆ ಮಾಡಿ ಆತನ ಸೇವೆಗಾಗಿ ಅವರನ್ನ ಬಲಪಡಿಸಿದನೆಂಬುದಾಗಿರುವಂಥ ವಿಷಯಗಳನ್ನು ನಾವು 3 ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ಬಟ್ ಟುಡೇ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ 3 more things. 3 ವಿಷಯಗಳನ್ನು ಮತ್ತೆ ನಾವು ಜ್ಞಾನವನ್ನ ಮಾಡಿಕೊಂಡು ದೇವರಲ್ಲಿ ನಾವು ವಾಕ್ಯಗಳನ್ನು ತರ್ಕ ಮಾಡಿಕೊಂಡು ಏನು ದೇವರು 40 ದಿನಗಳು ಆತನು ಪುನರುತ್ಥಾನ ಆದ ಮೇಲೆ ಮತ್ತೆ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡಿದ್ರು, ಆತನು ಸ್ವರ್ಗಾರೋಹಣ ಆಗೋಕ್ಕಿಂತ ಮುಂಚಿತವಾಗಿ, ಅಂದರೆ ಆತನು ಪುನರುತ್ಥನಾಗಿ 40 ದಿವಸ 500ಕ್ಕಿಂತ ಹೆಚ್ಚಿನ ಜನರಿಗೆ ಕಾಣಿಸಿಕೊಂಡು ಆದ ಮೇಲೆ ಆತನು ಪರಲೋಕಕ್ಕೆ ಏರೋಕ್ಕಿಂತ ಮುಂಚಿತವಾಗಿ ಈ 40 ದಿನಗಳಲ್ಲಿ ದೇವರು ಮತ್ತೆ ಏನು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಅವರಿರುವಂಥ ಶಿಷ್ಯರಿಗೆ ಹೋಗಿ ಮಾತನಾಡಿದ 10 ಶಿಷ್ಯರಿಗೆ, 11 ಶಿಷ್ಯರಿಗೆ, ಮಕ್ಕಳ ಮರಿಯರಿಗೆ, ಆಮೇಲೆ ದೊಡ್ಡ ಗುಂಪಾಗಿ 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡ, ಆಮೇಲೆ ದೇವರವ್ರಿಗೆ ಹೋಗಿ ದೇವರ ವಿಷಯವಾಗಿ, ಅಂದರೆ ದೇವರ ರಾಜ್ಯದ ವಿಷಯವಾಗಿ ಅವರಿಗೆ ವಾಕ್ಯಗಳನ್ನು ಹಂಚಿಕೊಂಡ ಶಿಷ್ಯರು ಯೇಸು ಸ್ವಾಮಿ ಸತ್ತ ಹೋದ ಮೇಲೆ ತಿರುಗಿ ಮತ್ತು ಬಳೆಗಳನ್ನು ಹಿಡ್ಕೊಂಡು ಮತ್ತೆ ಹೋಗಿ ಅದೇ ಕೆಲಸ ಮಾಡುವಾಗ ದೇವರ ಶಿಷ್ಯರಿಗೆ ಕಾಣಿಸಿಕೊಂಡು, ನಾನು ತಿರುಗಿ ಜೀವಂತವಾಗಿ ಎದ್ದು ಬಂದಿದ್ದೇನೆ, ಅದಕ್ಕೆ ನಾನು ಈ 40 ದಿವಸ ನಿಮ್ಮ ಸಂಗಡ ಇದ್ದು ದೇವರ ವಿಷಯವಾಗಿ ಹೇಳಿ ನಿಮ್ಮನ್ನ ಸೇವೆಗಾಗಿ ನಾನು ಸ್ಥಿರಪಡಿಸ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ವಾಕ್ಯಗಳನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ಇವತ್ತು 4ನೆಯ ವಿಷಯ, ದೇವರು ನನಗೆ ಬಹಳ ನಾನು ಓದುವಾಗ ಜೀಸಸ್ gave a promise of power before ascension ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಅದನ್ನು ಹೇಳುತ್ತೇವೆ. ಏನು ಕನ್ನಡದಲ್ಲಿ ನಾವು ಅದನ್ನು ಹೇಗೆ ಹೇಳುವುದಾದರೆ, ಯೇಸು ಸ್ವಾಮಿ ಸ್ವರ್ಗಾರೋಹಣಕ್ಕಿಂತ ಮುಂಚೆ ಆತನ ಶಕ್ತಿಯ ವಾಗ್ದಾನವನ್ನು ಆತನು ತನ್ನ ಶಿಷ್ಯರಿಗೆ ಕೊಟ್ಟನೆಂಬ ಇರುವಂಥ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ಅಲ್ಲಿ 4ರಿಂದ 11 ವಚನಗಳು. The Acts of Apostles, the first chapter from 4 to 11 verses. As we read, as goes on, ಅಂದರೆ ಅದನ್ನು ನೋಡ್ತಾ ಇರುವಾಗ God has given the commandment, ದೇವರು ನಮಗೆ ಅಲ್ಲಿ ಆಜ್ಞೆಗಳನ್ನು ಕೊಡುವಂಥದ್ದನ್ನು ನೋಡ್ತೇವೆ. ಏನಂದರೆ ಆತನು ಸ್ವರ್ಗಾರೋಹಣ ಆತ್ಮಂತ ಮುಂಚಿತವಾಗಿ ತನ್ನ ಬಲ ಶಕ್ತಿ ಮತ್ತು
ವಾಗ್ದಾನಗಳನ್ನ ಆತನು ನಮಗೆ ಈ 40 ದಿನಗಳಲ್ಲಿ ಆತನು ಕೊಡ್ತಾ ಇದ್ದಾನೆ. ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4ರಿಂದ 11 ಓದಿ ಯಾರು ದಯಮಾಡಿ ಓದಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತಾನೆ. ಹೀಗಿರಲಾಗಿ ಆತನು ಅವರೊಂದಿಗೆ ಇದ್ದಾನೆ. ಅವರಿಗೆ ಯೆಹೋವನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗೆ ಪವಿತ್ರಾತ್ಮನಲ್ಲಿ ಸ್ನಾನವನ್ನಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳು ಸಮಯಗಳನ್ನು ತಿಳಿಸಿಕೊಳ್ಳುವುದಕ್ಕೆ ನಿಮ್ಮ ಕೆಲಸವಲ್ಲ. ನೋಡಿ, ಇಲ್ಲಿ ದೇವ ವಾಕ್ಯ ಏನ್ ಹೇಳ್ತಾ ಇದೆ ಎಂಬುದಾಗಿ ಹೇಳುವುದಾದ್ರೆ, ಮೊದಲನೇದಾಗಿ ನಾವು ಅಲ್ಲೇ ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ರಿಂದ 53 ವಚನಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆತನು ನೀವು ಕಾಯಬೇಕೆಂಬುದಾಗಿ ಆಜ್ಞಾಪನೆಯನ್ನು ಕೊಡ್ತಾ ಇದ್ದಾನೆ. ನೀವು ಕಾಯಿರಿ. ಏನ್ ಕಾಯಬೇಕು? ಯೆರೂಸಲೇಮನ್ನ ಬಿಟ್ಟು ಹೋಗದೆ ತಂದೆಯ ವಾಗ್ದಾನಗಳನ್ನಗೋಸ್ಕರ ನೀವು ಕಾಯಿರಿ. ನಿನಗೆ ದೇವರು ಏನು ವಾಗ್ದಾನಗಳನ್ನ ಕೊಡ್ತಾನೆ, ನೀನು ಈ 4 ದಿನ ಯೇಸು ಸ್ವಾಮಿ ಇರುವಾಗ ಮುಂದೆ ನೀವು ಏನು ಮಾಡಬೇಕು, ವಾಟ್ ಗಾಡ್ ಹ್ಯಾಸ್ ಗೋಯಿಂಗ್ ಟು ಪ್ರಾಮಿಸ್ ಯು ಟು ಡೂ ಇನ್ ದಿಸ್ ವರ್ಲ್ಡ್, ನೀವು ಈ ಲೋಕದಲ್ಲಿ ನೀವು ಏನು ಮಾಡಬೇಕೆಂಬುದಾಗಿ ದೇವರು ನಿಮಗೆ ವಾಗ್ದಾನಗಳನ್ನ ಕೊಡುತ್ತಾನೆ. ಅದಕ್ಕೋಸ್ಕರ ನೀವು ಯೆರೂಸಲೇಮನ್ನ ಈಗ ಬಿಟ್ಟು ಹೋಗಬೇಡಿ ಎಂಬುದಾಗಿ ಅಲ್ಲಿ ಹೇಳುವಂತಹ ವಿಷಯಗಳನ್ನು ಹಾಗೆ ಓದುವಾಗ ಮಗಳು ಓದಿದ ಹಾಗೆ ನಾವಲ್ಲಿ ನೋಡಿಕೊಂಡು ಏನಂತಂದ್ರೆ, ಎರಡನೇದು ಪವಿತ್ರಾತ್ಮನ ವಾಗ್ದಾನವನ್ನ ಮಾಡಿದನು. ಇನ್ನು ಕೆಲವು ದಿನಗಳಲ್ಲಿ ನೀವು ಪವಿತ್ರಾತ್ಮನಿಂದ ದೀಕ್ಷಾಸ್ನಾನವನ್ನು ಹೊಂದಿಕೊಳ್ಳುತ್ತೀರಿ. ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಇನ್ನು ಕೆಲವು ದಿನಗಳಲ್ಲಿ. ಅರ್ಥ ಏನು? God has sent me. God has sent me. I have done the work. Now I am going to send the Holy Spirit. ಅರ್ಥ ಆಗ್ತಾ ಇದೆಯಾ? ದೇವರು, ತಂದೆಯಾದ ದೇವರು ಮಗನನ್ನ ಕಳಿಸಿಕೊಟ್ರು, ಯೇಸು ಸ್ವಾಮಿನ. ಯೇಸು ಸ್ವಾಮಿ ತನ್ನ ಕೆಲಸವನ್ನ ಮುಗಿಸಿ ಈಗ ಆತನು ಪರಲೋಕಕ್ಕೆ ಏನು ಹೋಗ್ತಿಂತ ಮುಂಚಿತವಾಗಿ ಆತನ ಹೇಳ್ತಾ ಇದ್ದಾನೆ, ನಾನು ಅಂದ್ರೆ ಪವಿತ್ರಾತ್ಮನವನ್ನ ಕೊಟ್ಟು ಹೋಗುತ್ತೇನಲ್ಲ, ಆ ಪವಿತ್ರಾತ್ಮನ ದೀಕ್ಷಾಸ್ನಾನ ನೀವು ಹೊಂದಿಕೊಂಡ್ರೆ ಶಿಷ್ಯರೇ. ಹಲ್ಲೆಲೂಯಾ. ಜನರೇ, ಪವಿತ್ರಾತ್ಮನ ನೀವು ಹೊಂದಿಕೊಳ್ಳ್ರಿ. ಆವಾಗ ನೀವು ಕಡೆ ಕಟ್ಟಲು ಹೋಗಿ ಸುವಾರ್ತೆ ಸಾರಿ ದೇವರ ವಿಷಯವಾಗಿ ನೀವು ಹೇಳಿ ಎಂಬುದಾಗಿ ದೇವರು ಇಲ್ಲಿ 40 ದಿನ ಇರುವಾಗ ಆತ ನಮ್ಗೆ ಹೇಳ್ತಾ ಇದ್ದೇನೆ, ನೀವು ಮೊದಲು ಪವಿತ್ರಾತ್ಮನವನ್ನ ಪವಿತ್ರಾತ್ಮನ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಪವಿತ್ರಾತ್ಮನ ಹೊಂದಿಕೊಂಡ್ರೆ, ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದಿಕೊಂಡ್ರೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಚರ್ಚ್. ಈ ಸಭೆಯಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್. ಜೀವನದಲ್ಲಿ ಪವಿತ್ರಾತ್ಮನ ಗೈಡೆನ್ಸ್, ಪವಿತ್ರಾತ್ಮನ ಒಂದು ನಮಗೆ ಬಲ ಇಲ್ಲದೆ ಹೋದ್ರೆ, ನಾವು ಬೆಳಗಾಗದೆ ಹೋದ್ರೆ ನಾವು ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರಂತಂದ್ರೆ ವಾಗ್ದಾನ ಮಾಡ್ತಾನೆ, ಆ ಪವಿತ್ರಾತ್ಮನಿಂದ ನೀವು ಹೊಂದಿಕೊಳ್ಳಿ. ಮತ್ತೆ ಅಲ್ಲಿ ಕಲಿಯುವಂತ ವಿಷಯಗಳು ಏನಂದ್ರೆ, ನಮ್ಗೆ ಬೇಗ ಟೈಮ್ ಹೋದ ಕಾರಣ ಅವರ ಕೆಲಸವನ್ನ ಸ್ಪಷ್ಟಪಡಿಸಿದ್ರು ಎಂಬುದಾಗಿ ಹೇಳ್ತಿದ್ದಾರೆ. ಏನು ಕೆಲಸವನ್ನು ಸ್ಪಷ್ಟಪಡಿಸಿದ್ರು ಶಿಷ್ಯರಿಗೆ? ನೀನು ಏನು ಮಾಡಬೇಕು, ನೀವೆಲ್ಲರೂ ಏನು ಕೆಲಸ ಮಾಡಬೇಕು. ನಾನು ಪರಲೋಕಕ್ಕೆ ಹೋದ ಮೇಲೆ when ascension to heaven and what you have to do all, ನೀವೆಲ್ಲರೂ ಏನು ಕೆಲಸ ಮಾಡಬೇಕು ಈ ಲೋಕದಲ್ಲಿ. ನಮ್ಗೆಲ್ಲರೂ ದೇವರು ಕೆಲಸ ಕೊಟ್ಟೋದ್ರು, ಶಿಷ್ಯರಿಗೆ ಕೊಟ್ಟೋದ್ರು. ಏನು ಕೆಲಸ ಮಾಡಬೇಕು? ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿ ಎಲ್ಲ ಭೂಲೋಕದ ಕಟ್ಟ ಕಡೆವರೆಗೆ ನೀವು ಹೋಗಿ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ನೋಡಿ, ಬೇಗ ಬೇಗ ನೋಡಿ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಬೇಗ ಹೋಗ್ಬೇಕು, ಬೇಗ ಹೋಗ್ಬೇಕು, ಟೈಮ್ ಇಲ್ಲ. ಆದರೆ ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಂಡು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯಗಳಲ್ಲಿಯೂ
ಆಗಿ ಆತ 40 ದಿವಸಗಳ ಪುನರುತ್ಥಾನ ಆದ ಮೇಲೆ 40 ದಿವಸಗಳು ಇದ್ದಾಗ ಆತನ ಶಿಷ್ಯರಿಗೆ ಹೇಳಿದರು, ನೀವೆಲ್ಲ ಕಡೆ ಹೋಗಿ, ನೀವೆಲ್ಲ ಜನರು ಕಡೆ ಕಟ್ಟೆವರೆಗೆ ಹೋಗಿ ಸಾಕ್ಷಿಗಳಾಗಬೇಕು. ಅದು ದೇವರು ನಮ್ಗೆ ಕಲಿಸ್ಕೊಟ್ರು. ದೇವರ ವಿಷಯವಾಗಿ, ರಾಜ್ಯದ ವಿಷಯವಾಗಿ ನಿಮಗೆ ಏನು ಕಾರ್ಯವಾಗಿದೆ ಅದನ್ನು ಹೋಗಿ ಜನ ಎಲ್ಲ ಮೂಲಕದವರಿಗೆ, ಯೂದಾಯ, ಯೆರೂಸಲೇಮ್, ಎಲ್ಲೆಲ್ಲಿದೆ ಸೀಮೆಗಳಲ್ಲಿ ಹೋಗಿ ನೀವು ಸಾಕ್ಷಿಗಳಾಗಿರಬೇಕೆಂಬುದಾಗಿ ದೇವರ 40 ದಿನಗಳಲ್ಲಿ ನಮಗೆ ಹೇಳಿಕೊಟ್ರು ಎಂಬುದಾಗಿ ಇರುತ್ತೆ. ಆಮೇಲೆ ಅದೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುವಾಗ ಈ ಮಾತುಗಳನ್ನ ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ನೋಡುವ ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮೊರೆಯಾದವು. ಆತನು ಹೋಗುತ್ತಿರುವಾಗ ಅವರ ಆಕಾಶದ ಕಡೆಗೆ ದೃಷ್ಟಿಸುತ್ತಾ ನೋಡುತ್ತಾ ಇರಲಾಗಿ ಶುಭ ವಸ್ತ್ರದ ಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು. ನೋಡಿ, ಇಲ್ಲಿ ದೇವರು ಮಾತನಾಡಿ ಅವರಿಗೆ ಜವಾಬ್ದಾರಿಗಳನ್ನ ಕೊಟ್ಟು, the responsibility that God has given to his disciple, ಆತನ ಶಿಷ್ಯರಿಗೆ ಆತನ ಜವಾಬ್ದಾರಿಗಳನ್ನ ಆತನು ಕೊಟ್ಟು ಅವ್ರನ್ನ ಸಿದ್ಧತೆಯನ್ನ ಮಾಡಿ ಆತನ ಪರಲೋಕಕ್ಕೆ ಏರಿ ಹೋಗುವಾಗ ಮೋಡಗಳು ಅಲ್ಲಿ ಆತನನ್ನ ಕವಿದರಿಂದ ಆತನು ಕಾಣಿಸಿಕೊಳ್ಳದ ಹೋದ್ರಿಂದ ಅಲ್ಲಿ 2 ಶುಭ ವಸ್ತ್ರಗಳನ್ನು ಧರಿಸಿಕೊಂಡಂತ 2 ದೂತರು ಬಂದು ಇವರಿಗೆ ಒಂದು ಭರವಸೆ, ಅಂದ್ರೆ ಏನ್ ಭರವಸೆಗೆ ಏನಂತಾರೆ, ನಂಬಿಕೆ ದೃಢಪಡಿಸ್ತಾ ಇದ್ದಾರೆ. ಇನ್ನು ಮೇಲೆ ದೇವರು ನಿಮಗೆ 40 ದಿನಗಳಲ್ಲಿ ಹೇಳಿಕೊಟ್ಟದ್ದನ್ನ ಇದನ್ನು ನೀವು ಮಾಡಬೇಕು, ಏನ್ ಮಾಡಬೇಕು ಅಂತ ಭರವಸೆ ಕೊಡ್ತಾ ಇದ್ದಾರೆ. ನೋಡಿ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವ ಎಂದು ಹೇಳಿದರು. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ಏನಿಲ್ಲ ದೇವದೂತರು ಕಲಿಸಿಕೊಡ್ತಾರೆ. 40 ದಿನ ಯೇಸು ಸ್ವಾಮಿ ಆದ್ಮೇಲೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆತನು ಏನು ಹೋಗುವಾಗ ದೇವರು ಮತ್ತೆ ತನ್ನದೆಲ್ಲ ತಿಳಿಸ್ತಾ ಇದ್ದಾರೆ. ಪವಿತ್ರಾತ್ಮನ ಪ್ರಕಾರ ನೀವು ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಮತ್ತೆ ತನ್ನ ದೇವದೂತರ ಮೂಲಕವಾಗಿ ಒಂದು ವಿಶ್ವಾಸ ಭರವಸೆಯನ್ನ ನೀಡ್ತಾ ಇದ್ದಾನೆ. ಏನಂತಂದ್ರೆ, ಹೇಗೆ ಆತನು ಮೇಲೆ ಏರಿಸಲ್ಪಟ್ಟವನು, ಯೇಸು ಸ್ವಾಮಿ ಹೇಗೆ ನಿಮ್ಮ 500 ಜನಕ್ಕಿಂತ ಹೆಚ್ಚಾಗಿ ಕಾಣಿಸಿಕೊಂಡು ಮೇಲೆಲ್ಲರ ಮುಂದೆ, ಮೇಲೆ ಶಿಷ್ಯರ ಮುಂದೆ ಏರಿಸಿ ಹೋದನು ಸತ್ಯವುಳ್ಳ ದೇವರು, ಅದೇ ಆಗಿ ತಿರುಗಿ ಬರುತ್ತಾನೆ. ಹಲ್ಲೆಲೂಯಾ. ಇದನ್ನ ನೀವು ಹೋಗಿ ಸಾಕ್ಷಿಗಳಾಗಿ, ಇದನ್ನು ಹೋಗಿ ನೀವು ಜನರಿಗೆ ಸುವಾರ್ತೆಯನ್ನು ಸಾರಿ ಎಂಬುದಾಗಿ, ಆಫ್ಟರ್ ರಿಸರೆಕ್ಷನ್ he came for 40 days and he spoken. ಅದು 40 ದಿನಗಳಲ್ಲಿ ಇದ್ದು ಎಲ್ಲರಿಗೆ ಕಾಣಿಸಿಕೊಂಡು ಈ ವಿಷಯವಾಗಿ ಮಾತಾಡಿ. 5ನೇ ವಿಷಯ ಅಂದ್ರೆ, ಇವತ್ತು 2ನೇ ವಿಷಯ, ನಾನು ಅದನ್ನೆಲ್ಲ ಹೇಳಿದ್ರೆ 5ನೇ ವಿಷಯ, ಶಿಷ್ಯರು ವಿಧೇಯತೆಯಿಂದ ಪ್ರತಿಕ್ರಿಯಿಸಿದರು ಎಂಬುದಾಗಿ ಹೇಳ್ತಿದ್ದಾರೆ. they obeyed what God has appointed them. ಏನು ದೇವರು ಆತನಿಗೆ ಹೇಳಿದ್ರು ಅವರು ಒಬಿಡಿಯನ್ಸ್ ಅಂದ್ರೆ ವಿಧೇಯರಾದರು ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ಇದು ಇದೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 12ರಿಂದ 14 ವಚನ. ಆಗ ಅವರು ಎಣ್ಣೆ ಮರಗಳ ತೊಪ್ಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ತಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ, ನೋಡಿ, ತಾವಿರುತ್ತಿದ್ದ ಮೇಲಂತಸ್ತಿಗೆ, ಇಲ್ಲಿ ಮೊದಲೇ ಕಲಿಯುವಂಥದ್ದು ಏನಂತಂದ್ರೆ, ಇವರು ದೇವರ್ obey what God has commanded through his angels. ಅಂದ್ರೆ ದೇವರು ಆ 2 ದೂತರ ಮೂಲಕವಾಗಿ ಹೋಗುವಾಗ ಸಹ ನಾನು ಮತ್ತೆ ತಿರುಗಿ ಬರ್ತೇನೆ, ಅದಕ್ಕೆ ನೀವೇನಾಗಿರಿ, ಸಂತೋಷಪಡಲಾಗಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 52ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅವರು ಆತನನ್ನು ಆರಾಧಿಸಿ ಮಹಾ ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿದರು. They were so happy and returned to the Jerusalem. ಅವರು ದೇವರ ಹೇಳಿದ್ದನ್ನ ಸ್ವೀಕಾರ ಮಾಡಿಕೊಂಡು, ನಾವು ಈಗ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಜನರ ಕಟ್ಟ ಕಡೆವರೆಗೆ ಹೋಗಿ ಅವ್ರಿಗೆ ಸುವಾರ್ತೆಯನ್ನ ಸಾರಿ ಅವ್ರಿಗೆ ಶಿಷ್ಯರನ್ನಾಗಿ ಮಾಡಿ ಅವ್ರಿಗೆ ನಾವು ದೀಕ್ಷಾಸ್ನಾನ ಮಾಡಿಸ್ಬೇಕೆಂಬುದಾಗಿ ಸಂತೋಷ
ಸಂತೋಷದಿಂದ ಒಪ್ಪಿಕೊಂಡು ಈ ಶಿಷ್ಯರು ಹೋಗುವುದನ್ನು ಕಲಿತೇವೆ. ಆಮೇಲೆ ಅಲ್ಲೇ ಅಪೊಸ್ತಲರ ಕೃತ್ಯ 1:14 ವಚನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಶಿಷ್ಯರು ಏನ್ ಮಾಡಿದ್ರು ಎಂಬುದಾಗಿ ಹೇಳೋದಾದ್ರೆ ಓದಬಹುದು. ಇವರೆಲ್ಲರೂ ಏಕ ಮನಸ್ಸನ್ನಾಗಿ ಇವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ದೇವರ ಪ್ರಾರ್ಥನೆಯಲ್ಲಿ ನಿಂತಿದ್ದರಾಗಿದ್ದರು. ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅಂದ್ರೆ ದೇವರ 120 ಪೀಪಲ್ ಬರ್ತಾರೆ, 120 ಜನ ಆ ಮೇಲ್ಚಾವಣಿಯಲ್ಲಿ ಅವರು ಏನ್ ಮಾಡಿದ್ರು, ಒಂದೇ ಮನಸ್ಸಿನಿಂದ ಅವರು ಏನ್ ಮಾಡಿದ್ರು, ಒಗ್ಗಟ್ಟಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಅಂದ್ರೆ ದೇವರು ನಮಗೆ ಹೇಳಿಕೊಟ್ಟಂತ 40 ದಿನಗಳಲ್ಲಿ ಕಲಿಸಿಕೊಂಡದ್ದು ನಾವು ಇವತ್ತು ಸುವಾರ್ತೆ ಸಾರ ಹೋಗಬೇಕು. ಎಲ್ಲ ಜನರಿಗೆ, ಲೋಕದವರಿಗೆ, ನಾವು ಇಡೀ ಕಡೆ ಕಂಡವರಿಗೆ ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ಇವರೆಲ್ಲರೂ ಕೂಡಿ ಒಂದು ಮನಸ್ಸುಳ್ಳರಾದರು. ಅಂದರೆ ದೇವರು ನಾವು ಕಲಿಸಿಕೊಳ್ಳೋದು ಏನಂತಂದರೆ, ನಾನು ಈಗ ಪರಲೋಕಕ್ಕೆ ಏರುತ್ತಾ ಇದ್ದೀನಿ, ನೀವು ಅದಕ್ಕೆ ಎಲ್ಲರೂ ಐಕ್ಯತೆಯಿಂದ ಇರಬೇಕು. ಆ ಇರುವಂಥ ಸಮಾಜ, ಇರುವಂಥ ಡಿನಾಮಿನೇಷನು, ಆ ಸಭೆ ಈ ಸಭೆ ಅಲ್ಲದೆ ಪ್ರತಿಯೊಬ್ಬರು ಐಕ್ಯತೆಯಿಂದ ದೇವರು ಒಬ್ಬೊಬ್ಬರನ್ನ ಸೇರಿಸಿಕೊಂಡು ಪ್ರಾರ್ಥನೆ ನಿರತರಾಗಿದೆ ಎಂಬುದಾಗಿ ದೇವರು ಇಲ್ಲಿ ತನ್ನ ಶಿಷ್ಯರ ಮೂಲಕವಾಗಿ ಇಲ್ಲಿ ನಮಗೆ ಕಲಿಸಿಕೊಟ್ಟಿರುವುದಾಗಿ ನೋಡುತ್ತೇವೆ. ನೋಡಿ, ಲೂಕನ ಬರೆದ ಸುವಾರ್ತೆ 24-53 ವಚನ. ಇನ್ನು ನಾನು 4-5 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ. ಲೂಕನ ಬರೆದ ಸುವಾರ್ತೆ 24-53 ವಚನ ಏನ್ ಹೇಳ್ತದೆ ನೋಡಿ. ಅವರು ದೇವಾಲಯದಲ್ಲಿ ನಿರತರಾದಂತೆ. ಓದಮ್ಮ 24. ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ನೋಡಿ, ಯಾವಾಗಲೂ ದೇವಾಲಯದಲ್ಲಿ ದೇವರು ಹೇಳಿದ್ದು ವಾಗ್ದಾನ ಇದೆ ನಮಗೆ. ಆಫ್ಟರ್ 40 days ದೇವರು ಹೇಳಿದ್ದು ಶಕ್ತಿ ಮತ್ತೆ ಪವರ್ ಅಂತಂದೆಲ್ಲ ವಾಗ್ದಾನಗಳಂದೆಲ್ಲ, ಆ ವಾಗ್ದಾನ ನಮ್ಗೆ ಕೊಟ್ಟು ಹೋದ್ರು. ಏನು, ಯಾವಾಗಲೂ ದೇವಾಲಯದಲ್ಲಿ ಏನ್ ಮಾಡ್ತಾ ಇದ್ರು, ದೇವರನ್ನ ಕೊಂಡಾಡ್ತಾರೆ. ಇವತ್ತು ದೇವಾಲಯದ ಬರೋಕ್ಕೆ ನಾವು ಅಡ್ಡಿ ಮಾಡ್ತೀವಿ. ಸೈತಾನಿಗೆ ಏನ್ ಬೇಕು ಗೊತ್ತಾ, ನೀವು ಸಭೆಗೆ ಹೋಗ್ಬಾರ್ದು. ಸೈತಾನ ನಿಮಗೆ ಲೋಕದ ಕೆಲಸಗಳಲ್ಲಿ ನಿಮ್ಮನ್ನ ಬಿಸಿ ಮಾಡಿಬಿಡ್ತಾನೆ. ಯಾಕಂದ್ರೆ ದೇವರ ವಾಕ್ಯಗಳ ನಿಮ್ಮ ಹೃದಯದಲ್ಲಿ ಹೋಗ್ಬಾರ್ದು. ಲೋಕದ ಆಡಂಬರಗಳು ಇರ್ಬೇಕಂತ ನಿಮ್ಮನ್ನ ಕಣ್ಣುಗಳನ್ನ ಮಬ್ಬು ಮಾಡಿಬಿಡ್ತಾನೆ. ನಿಮ್ಮ ಕಿವಿಗಳನ್ನ ಇದು ಮಾಡಿಬಿಡ್ತಾನೆ, ಕಿವಿಡಾಗಿ ಮಾಡಿಬಿಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಒಂದೇ ಮನಸ್ಸಿನಿಂದ ದೇವಾಲಯದ ದೇವರನ್ನ ಕೊಂಡಾಡಿದರು. ಅದೇ ದೇವರು ವಾಗ್ದಾನ ಮಾಡಿದ್ದು, ನೀವು ಸಬ್ಬತ್ ದಿನವನ್ನು ನೀವು ಆಚರಿಸಬೇಕು. 7ನೇ ದಿನ ನೀವು ಕೆಲಸ ಮಾಡಂಗಿಲ್ಲ. 6 ದಿನ ಕೆಲಸ ಮಾಡ್ರಿ, 7ನೇ ದಿನ ಯೇಸು ಸ್ವಾಮಿ ವಿಶ್ರಾಂತಿ ತಗೊಂಡ್ರು. ಅದಕ್ಕೆ ನಾವು ವಿಶ್ರಾಂತಿ ದಿನದಲ್ಲಿ ಯೇಸುವನ್ನು ಕೊಂಡಾಡಬೇಕು, ಅನಿಯಮಿತವಾಗಿ ಸಭೆಗೆ ಬರಬೇಕು. ಅದಕ್ಕೆ ಸಬ್ಬತ್ ದಿನ ಬರಬೇಕು. ಅದೇ ದೇವರ ವಾಕ್ಯದಲ್ಲಿ ಬರಬೇಕು. ಒಂದು ವೇಳೆ ದೇವರ ವಾಕ್ಯ ಬಹಳ ಸ್ಪಷ್ಟ ಇರ್ತದೆ, ಯಾವನಾದರೂ ನನ್ನ ಆಲಯವನ್ನ ಕೆಡಿಸುವುದಾದರೆ ನಾನು ಅವರನ್ನ ಕೆಡಿಸ್ತೇನೆ. ಯಾವನಾದರೂ ಆಲೆಗೆ ಕೆಟ್ಟದಾಗಿ ಮಾತನಾಡಿದರೆ, ಸೇವಕನ ವಿಷಯವಾಗಿ ಕೆಟ್ಟದಾಗಿ ಮಾತನಾಡಿದರೆ, ನಿನಗೋಸ್ಕರ ಕಣ್ಣೀರಿಟ್ಟು ರಾತ್ರಿ ಹಗಲು ಸೇವಕರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನಿನ್ನ ಕುಟುಂಬವನ್ನ ಕಟ್ಟಿ ಆತನು ದೇವರ ಹತ್ರ ಗೋಳಾಡಿ ಆತನು ಎಷ್ಟು ಕಣ್ಣೀರು ಉಪವಾಸದಿಂದ ಆತನು ನಿನಗೋಸ್ಕರ ಪ್ರೇರ್ ಮಾಡಿ ನಿನ್ನ ಕುಟುಂಬ ನಿನ್ನ ಇರುವಂತ ಸಂತೋಷ ಬೇಕೆಂಬುದನ್ನು ಮಾಡುವವರಿಗೆ ನಾವು ಇವತ್ತು ತಪ್ಪಿಸ್ತೇವೆ. ದೇವರು ತನ್ನ ಹುಷಾರಾಗಿ ಹೇಳ್ತಾನೆ, ಯಾರಾದರೂ ಕೆಡಿಸೋದಾದ್ರೆ ನಾನು ಅಭಿಷೇಕ ಪಟ್ಟಿದ್ದೇನೆ, ಅವನು ಅಭಿಷೇಕಿಸಿದ್ದೇನೆ. ಅದಕ್ಕೆ ದಾವೀದನು ಹೇಳಿದನು, ದೇವರು ಸೌಲನನ್ನು ಅಭಿಷೇಕಿಸಿದ್ದಾನೆ, ಆತನ ಮೇಲೆ ನನ್ನ ಕೈ ಹಾಕಕ್ಕೆ ಅಧಿಕಾರ ಇಲ್ಲ, ನನ್ನ ಕೈ ಹಾಕಲ್ಲ. ಯಾಕಂದ್ರೆ ದೇವರು ಆತನ ಅಭಿಷೇಕ ಪಟ್ಟಂತ ವ್ಯಕ್ತಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ದಯಮಾಡಿ ನನ್ನ ಮಾತ್ರ ಕೇಳಿದ್ರೆ, ದೇವರು ವಾಗ್ದಾನ ಮಾಡಿದ್ದು ಏನಂತಂದ್ರೆ, 40 ದಿನಗಳಲ್ಲಿ ನೀವು ಆಲಯಕ್ಕೆ ತಪ್ಪಿಸದೆ ಹೋಗಿ ದೇವರನ್ನ ಕೊಂಡಾಡಬೇಕೆಂಬುದಾಗಿ ನಮಗೆ ಕಲಿಸಿಕೊಟ್ಟರು. ಹಲ್ಲೆಲೂಯಾ. ಕೊನೆಯದಾಗಿ 6ನೇದು ದೇವರು ನಮಗೆ ಕಲಿಸಿಕೊಟ್ಟದ್ದು ಏನೆಂಬುದಾಗಿ ಹೇಳುವುದಾದ್ರೆ, ಇಂಗ್ಲಿಷ್ನಲ್ಲಿ ವೈ ದಿಸ್ ಮ್ಯಾಟರ್ ಫಾರ್ ಅಸ್ ಟುಡೇ. ಯಾಕೆ ಇರುವಂತ ವಿಷಯ ನಮ್ಗೆ ಈ ದಿನ ಇದೆ, ಯಾಕೆ ದೇವರು ವಾಗ್ದಾನ ಮಾಡಿದಂಥದ್ದು ನಮಗೆ ಇಲ್ಲಿ ಕಲಿಸಿಕೊಡ್ತಾ ಇದ್ದಾನಂತ ಇರುವಂತ ನಾನು ಒಂದು ಆ ರೀತಿಯಾಗಿ ಹಾಕೊಂಡಿದ್ದೀನಿ. ಏನಂತಂದ್ರೆ, ಯಾಕೆ ಈ ವಿಷಯ ದೇವರು ನಮಗೆ ಶಕ್ತಿ ಮತ್ತು ವಾಗ್ದಾನ ಬಗ್ಗೆ ಹೇಳ್ಕೊಟ್ರಂತಂದ್ರೆ 4 ವಿಷಯಗಳನ್ನ ಹೇಳಿ ನಾನು ಮುಗಿಸ್ತೇನೆ. ರೋಮ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ 4ನೇ ವಚನ ಓದಮ್ಮ ಬೇಗ. ಅದಕ್ಕೆ ನಾನು ಮುಂಚೆ ಹೇಳ್ಬಿಡ್ತೀನಿ ಏನೇನೋ ದೇವರು ನಮಗೆ
ಇದು ಇಂದು ನಮಗೆ ಏಕೆ ಮುಖ್ಯ, ಯಾಕೆ ಇದು ಮುಖ್ಯ ಅಂತ ಹೇಳೋದಾದ್ರೆ, ಆತನು ನಮಗೆ ಜೀವಂತ ರಕ್ಷಕನಾಗಿದ್ದಾನೆ, ಜೀವಿತವುಳ್ಳಂತ ರಕ್ಷಕನಾಗಿದ್ದಾನೆ. ಎರಡನೇದು, ಆತನಲ್ಲಿ ಜೀವಿತವಾಗಿದ್ದರಿಂದ ನಮಗೆ ನಿರೀಕ್ಷೆ ಇದೆ, ಜೀವಿತವಾದಂಥ ನಿರೀಕ್ಷೆ ಇದೆ. ಮೂರನೇದು, ನಮಗೆ ಆತನು ಹೊಸ ಜೀವನವನ್ನ ಕೊಡ್ತಾನೆ. ನಾಲ್ಕನೇದು, ಆತನು ನಮಗೆ ಈ ಆಜ್ಞೆ ಕೊಟ್ಟಿದ್ದಾನೆ, ಏನು? ತಂದೆ ನನ್ನನ್ನು ಕಳಿಸಿದಂತೆ ನಾನು ನಿಮ್ಮನ್ನ ಕಳಿಸ್ತೇನೆ, ಅಂದ್ರೆ ಹೋಗಿ ಸಾಕ್ಷಿಗಳಾಗಿರುತ್ತೆ. ಆಮೇಲೇನಂದ್ರೆ, ಏಸು ಎಬ್ಬಿಸಿದ ಆತ್ಮ ನಮ್ಮಲ್ಲಿ ವಾಸಿಸುತ್ತದೆ, ಅಂದ್ರೆ ಏಸುನಲ್ಲಿರುವಂತ ಬಲ ಶಕ್ತಿ ಅದು ನಮ್ಮಲ್ಲಿ. ಇವು 6 ವಿಷಯಗಳು. ಓದಮ್ಮ ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ ಬೇಗ. ಒಬ್ರು ವೇದ, ನೀನು 1ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನ ಬೇಗ ಓದಮ್ಮ. ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನಲ್ಲಿ ಊನಲ್ಪಟ್ಟೆವು. ನೋಡಿ, ಜೀವಿತನಾಗಿ ಎಬ್ಬಿಸಲ್ಪಟ್ಟನಂದ್ರೆ ಆತನಲ್ಲಿ ಪಾಲುಗಾರಾಗಿದ್ದಂದ್ರೆ ನಮಗೆ ಜೀವಂತವಾದ ರಕ್ಷಕನಾಗಿದ್ದಾನೆ ಎಂಬುದಾಗಿ ಕಲಿತೇವೆ. ಎರಡನೇದಲ್ಲಿ ಹೋದ ಬಗ್ಗೆ ನಾವು ಕೂಡ ಜೀವದಿಂದ ನೋಡಿ, ಜೀವದಿಂದ ದೇವರ ಏನು ಕಳಿಸ್ಕೊಡ್ತಾ ಇದ್ರೆ, ನಿಮಗೆ ಒಂದು ನಿರೀಕ್ಷೆ ಕೊಡ್ತಾ ಇದ್ದೀನಿ, ನೀವು ಜೀವದಿಂದ ಎದ್ದಲ್ಪಡ್ತೀರಾ. ಆಮೇಲೆ ಆದ್ರಿಂದ ಹೊಸಬರಾಗಿ ನಡೆದುಕೊಳ್ಳಬೇಕು. ನೀವು ಅದರಿಂದ ಹಳೆಯದನ್ನ ಮರೆತು, ಕೆಟ್ಟದ್ದನ್ನ ಮರೆತು, ಪಾಪದ ಸಂಗತಿಗಳನ್ನ ಬಿಟ್ಟು ನೀವು ದೇವರಲ್ಲಿ ಹೊಸದಾಗಿದೆ. ಅದಕ್ಕೆ ನಾನು 2 ಕೊರಿಂಥ 5:1 ಹೇಳ್ತೇನೆ, ಈಗಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಹೋಗಿ ಎಲ್ಲವೂ ಹೊಸದಾಯಿತು. ಯಾರು ಕ್ರಿಸ್ತನಲ್ಲಿ ಬರ್ತಾನೆ, ಆಜ್ಞೆ ಏನಂತಂದ್ರೆ, ದೇವರು ಆಜ್ಞೆ ಕೊಡ್ತಾ ಇದ್ದಾನೆ, ನೀವು ಹೊಸ ಜೀವನದಲ್ಲಿ ನಡೀತೀರಿ. ಆಜ್ಞೆ ನನಗೆ ದೇವರು ಕಳಿಸಿದ ಪ್ರಕಾರ ನಾನು ನಿಮ್ಮನ್ನು ಕಳಿಸ್ತೇನೆ. ಯಾವಾಗ? ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 21. ಪೇತ್ರ ಓದ ಬನ್ನಿ 1:3. ತಿರುಗಿ ನಮ್ಮನ್ನ ಜೀವಿಸುವಂತರಾಗಿ, ಅಂದ್ರೆ ಜೀವಂತ ಸಾಕ್ಷಿ. ನನಗೊಂದು ನಿರೀಕ್ಷೆ, ನೆಕ್ಸ್ಟ್ ಐ ವಿಲ್ ಬಿ ರೋಸ್ ಅಗೇನ್ ಇನ್ ವೇರ್. ಯೇಸು ಸ್ವಾಮಿ 2ನೇ ಬರುವಾಗ ಸತ್ತವರು ಮೊದಲು ಎಂದು ಬರ್ತಾರಂತ ದೇವರ ವಾಕ್ಯದಲ್ಲಿ ಥೆಸಲೋನಿಕದಲ್ಲಿ ಬರೆಯಲ್ಪಟ್ಟಿದೆ. ನಾವು ಎಲ್ಲರೂ ಜೀವಿತವಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಆತನ ಹೆಸರು ನಂಬಿಕೆ ಕೊಟ್ಟರು, ಅವರು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಅವರು ಸತ್ತರು, ಅವರು ಬದುಕುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದಮ್ಮ? ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 21. ಆಮೇಲೆ ನೀನು ವೇದ ರೋಮನ್ಸ್ 8:11. ಪ್ರಿನ್ಸಿ 20:21 ಬೇಗ. ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದರು. ನೋಡು, ದೇವರು ಸಮಾಧಾನವಾಗಿ ಒಂದು ಆಜ್ಞೆ ಕೊಡ್ತಾ ಇದ್ದೇನೆ. ದೇವರು ಹೇಗೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮಗೆ ಸುವಾರ್ತೆ ಸಾರುವುದಕ್ಕೆ ಕಳಿಸಿಕೊಡ್ತೇನೆ, ಸಾಕ್ಷಿ. ಕೊನೆಯದು ಹೌದಮ್ಮ 8:11 ರೋಮ ಬರೋದು. ನೋಡಿ, ಆತನು ತನ್ನ ಆತ್ಮನ ಹೇಳಿದರೆ ಪವಿತ್ರ ಆತ್ಮ ದಿಕ್ಸಾಸನವನ್ನು ಕೊಡ್ತೀರಿ, ನಿಮ್ಮ ಮೇಲೆ ಪವಿತ್ರ ಆತ್ಮನು ಬರಲು ನೀವು ಬಲವನ್ನು ಹೊಂದಿಕೊಳ್ತಿರಲ್ಲ. ಆ ಇದರಲ್ಲಿ ನೀವು ಆತ್ಮನಲ್ಲಿ ನೀವು ವಾಸಿಸುವರಾಗುತ್ತೀರಾ. ಅದಕ್ಕೆ ಕೊನೆಯದಾಗಿ ಕನ್ಕ್ಲೂಷನ್ ತೀರ್ಮಾನ ನಾನು ಏನು ಮಾಡಿದೆ ಅಂದರೆ, ಈ ಪುನರುತ್ಥಾನವಾದಂಥ 40 ದಿನಗಳ ದೇವರು ಪ್ರತಿಯೊಬ್ಬರಿಗೆ ದರ್ಶನ ಮಾಡಿಕೊಂಡು ಆತನು ಬೋಧನೆ ಮಾಡಿದ, ಎಲ್ಲರಿಗೂ ಹೋಗಿ ಸುವಾರ್ತೆಯ ಬೋಧನೆಯನ್ನು ಮಾಡಿದ ಮತ್ತು ಶಿಷ್ಯರನ್ನ ಜನರಿಗೆ ಸಿದ್ಧತೆಯನ್ನ ಆತನು ಮಾಡಿದ. ನಂತರ ಆತನ ಏನು ಮಾಡಿದ, ಸರ್ವಾರೋಹಣ
ಹೋಗುವಾಗ ಆ ಪೆಂತೆಕೋಸ್ತ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ಏನು ಮಾಡು, ಒಂದೇ ಮನಸ್ಸಿನಿಂದ ನೀವು ಇರಬೇಕೆಂಬುದಾಗಿ, ಐಕ್ಯದಿಂದ ನೀವು ಇರಬೇಕೆಂಬುದಾಗಿ, ನೀವು ಸಭೆಗೆ ಹೋಗಬೇಕು, ನೀವು ಪವಿತ್ರಾತ್ಮನ ಬಲ ಹೊಂದಿಕೊಳ್ಳಬೇಕೆಂಬುದಾಗಿ, ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವರು ನಮಗೆ ಅದನ್ನು ಕಲಿಸಿಕೊಟ್ಟು ಆತನು ಮತ್ತಲ್ಲಿ ಹೇಳ್ತಿದ್ದಾನೆ, ತನ್ನ ಇಬ್ಬರು ದೂತರ ಮೂಲಕ ಸದಾರೋನಾಗುವಾಗ ಹೇಳ್ತಿದ್ರೆ ಭರವಸೆ ಕೊಡ್ತಾ ಇದ್ದಾರೆ, ನಮಗೆ ಒಂದು ನಿರೀಕ್ಷೆ ನೀಡ್ತಾ ಇದ್ದಾರೆ. ಭರವಸೆ ಏನಂತಂದ್ರೆ, ನಂಬಿಕೆ ಏನಂತ ಹೇಳಿದ್ರೆ, ತಿರುಗಿ ನಾನು ಬರುತ್ತೇನೆ. ಹಲ್ಲೆಲೂಯಾ. ತಿರುಗಿ ನಾನು ಬರುತ್ತೇನೆ. ನೀವು ಮಾಡಿದ ಎಲ್ಲ ಅನ್ಯಾಯಗಳ ಕರ್ಮಗಳ ಬಗ್ಗೆ ನಾನು ನ್ಯಾಯವನ್ನು ನೀಡಕ್ಕೆ, ಈಗ ನಾನು ಕರುಣೆ ತೋರ್ಸಕ್ಕೆ ಬರಲ್ಲ, ಈಗ ನಾನು ನಿಮಗೆ ನ್ಯಾಯ ನೀಡುವುದಕ್ಕೆ ಎರಡನೇ ಬರಣದಲ್ಲಿ ಬರ್ತೇನೆ. ಅದಕ್ಕೆ ನೀವೆಲ್ಲರೂ ಸಿದ್ಧರಾಗಿರಿ. ಯೇಸು ಸ್ವಾಮಿ ಬರುವುದು ಬಹಳ ಹತ್ತಿರವಾಗಿದೆ. ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋದು. ಪ್ರಕಟಣೆ ಹೇಳಿದ ಪ್ರಕಾರ ಯುದ್ಧಗಳ ಪ್ರಾರಂಭವಾಗಿದೆ. ಸೊ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋದು. ಮತ್ತಾಯ ಬರೆದ ಸುವಾರ್ತೆ ತುಂಬ ಚೆನ್ನಾಗಿ ಹೇಳ್ತದೆ, 24 ಎಕ್ಸಾಕ್ಟ್ಲಿ ಅಲ್ಲಿ ಹೇಳ್ತದೆ, ನಾನು ಬರುವಾಗ ಈ ಅಂಟು ರೋಗಗಳು ಯುದ್ಧಗಳು ಆಗುತ್ತೆ. ಪ್ರಕಟಣೆಯಲ್ಲಿ ಬರುವಾಗ ಇಂಥದಿಂದ ಇರುವಂಥ ಇಷ್ಟಿಂದ ಇಷ್ಟಿಗೆ ಯುದ್ಧಗಳಾಗುತ್ತೆ. ಸೊ ನೀವು ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿ. ನಾನು ಎರಡನೇ ಬರವಾಗಿದೆ, ಅದಕ್ಕೆ ನನಗೆ ನ್ಯಾಯ ತೀರಿಸೋದಕ್ಕೆ ಬರ್ತೇನೆ. ಅದಕ್ಕೆ ಪ್ರೇರೆ ನಾವು ಯೇಸು ಸ್ವಾಮಿ 40 ದಿನಗಳ ಬಗ್ಗೆ ಆತನು ಪುನರುದ್ಧನಾಗಿ 40 ದಿನಗಳೇ ಇದ್ದು ಆತನು ಎಲ್ಲರಿಗೂ ಕಾಣಿಸಿಕೊಂಡು ಸಾಕ್ಷಿಯಾಗಿ ದೇವರಾಜ್ಯ ಬಗ್ಗೆ ಹೇಳಿ ಶಿಷ್ಯರನ್ನ ಸಿದ್ಧತೆ ಮಾಡಿ ಆತನು ಸ್ವರ್ಗಾರೋಹಣಾಗುವಾಗ ನಮಗೊಂದು ನಿರೀಕ್ಷೆಯ ಭರವಸೆಯನ್ನು ಕೊಟ್ಟು ಆತನು ತಿರುಗಿ ಆತನು ಏರಿ ಹೋದನೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಾವು ಕಲಿತುಕೊಂಡಿದ್ದೇವೆ. ನಾವೆಲ್ಲರೂ ದೇವರಿಗೆ ಬಲವುಳ್ಳರಾಗಿ ಎರಡನೇ ಬರೋದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಂಡು ಯೇಸುಗೋಸ್ಕರ ನಾವೆಲ್ಲರೂ ಸಿದ್ಧತೆ ಮಾಡೋಣ. ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಬಲಪಡಿಸಿ.